ನಿನ್ ಫ್ರೆಂಡು ಮೋಡ ನಕ್ಷತ್ರ ಎಲ್ರು ಇದ್ದಾರೆ. ಆದ್ರೆ ನೋಡು, ನನ್ ಜೊತೆ ಆಟ ಆಡಕ್ಕೆ ಯಾರು ಇಲ್ಲ. ನಾನೇನ್ ತಪ್ಪು ಮಾಡ್ದೆ? ನನ್ಗೂ ನಿನ್ ತರ ಹೊರ್ಗಡೆ ಇರ್ಬೇಕಂತ ಆಸೆ. ಆದ್ರೆ ನೀನ್ ನೋಡು, ಒಂದಿನ ಇರ್ತೀಯ, ಆಮೇಲೆಲ್ಲ ಹೊಟ್ಟೋಗ್ತೀಯ. ನಿನ್ನಮ್ಮ ನಿನ್ನಿಂದ ಏನು ಬೈಯಲ್ಲ. ನಂಗ್ ಮಾತ್ರ ಯಾಕೆಗೆ ಅಪ್ಪನು ಬಿಡ್ತಾರೆ. ಅವನೆಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾನೆ. ಸ್ಕೂಲಲ್ಲೂ ಹಾಗೆ ಎಲ್ರು ಮನೆಯಿಂದ ಹೊರ್ಗಡೆ ಹೋಗ್ತಾರೆ, ಆದ್ರೆ ನಾನ್ ಮಾತ್ರ ಹೋಗಲ್ಲ. ಎಲ್ರು ನನ್ನ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ? ನಿನ್ ಮಾಮನ್ ಲಂಗೋಟಿ ಅಂತ ನಂಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನೆಲ್ಲರ ತರ ಆಟ ಆಡ್ಬೇಕು, ಎಲ್ರ ಜೊತೆ ಹೊರ್ಗಡೆ ಹೋಗ್ಬೇಕಂತ ಆಸೆ. ಆದ್ರೆ ಅಮ್ಮ ನನ್ನ ಎಲ್ಲೂ ಹೊರ್ಗಡೆ ಹೋಗಕ್ ಬಿಡಲ್ಲ. ನಾನು ಯಾವಾಗ ಹೊರ್ಗಡೆ ಹೋಗೋದ್ ಚಂದ ಮಾಮ? ನಮಸ್ಕಾರ ಸರ್. ಓಹ್ ಭವಾನಿ ಅವರೇ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಮನು, ಸರ್ಗೆ ನಮಸ್ಕಾರ ಮಾಡು. ನಮಸ್ತೆ ಸರ್. ನಮಸ್ತೆ ಮನು. ಸರ್ ಬರಕ್ಕೆ ಹೇಳಿದ್ರಂತೆ. ಹಾಂ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಯಾಕೆ ಸರ್? ಮನು ಏನಾದರೂ ತೊಂದರೆ ಕೊಟ್ನಾ ಅಥವಾ ಅವ್ನು ಸರಿಯಾಗಿ ಓದ್ತಿಲ್ವಾ? ಛೇ, ಮನು ಈಸ್ ಎ ಗುಡ್ ಸ್ಟೂಡೆಂಟ್. ಇಲ್ಲಿ ತನಕ ಅವನ ಬಗ್ಗೆ ಯಾವ ಕಂಪ್ಲೇಂಟು ಬಂದಿಲ್ಲ. ನಾನು ಮಾತಾಡಬೇಕು ಅಂತ ಕರೆದಿದ್ದು ನಿಮ್ಮ ತಮ್ಮನ ಬಗ್ಗೆ. ಶಶಿ ಬಗ್ಗೆನಾ? ಏನಾಯಿತು ಸರ್? ನಮಗೊಂದು ಲೆಟ್ರ್ ಬಂದಿದೆ ಮೇಡಮ್, ಇನ್ನೊಬ್ಬರು ಪೇರೆಂಟ್ಸಿಂದ. ನಿಮ್ಮ ತಮ್ಮ ಯಾವಾಗಲೂ ಸ್ಕೂಲ್ ಒಳಗಡೆ ಕೂತಿರೋದ್ರಿಂದ ಶಾಲೆಗೆ ಬರೋ ಹೆಣ್ಮಕ್ಳಿಗೆ ಮುಜುಗರ ಆಗ್ತಿದೆಯಂತೆ. ಶಾಲೆ ಆವರಣದಲ್ಲಿ ಶಾಲೆಗೆ ಸಂಬಂಧಪಟ್ಟವರು ಬಿಟ್ಟು ಬೇರೆಯವರು ಇರೋದು ಸರಿಯಲ್ಲ. ಹೀಗೆ ಮುಂದುವರೆದ್ರೆ ಎಜುಕೇಷನ್ ಬೋರ್ಡ್ ಮತ್ತು ಪಂಚಾಯತಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಲೆಟರ್ ಬರೆದಿದ್ದಾರೆ. ಸರ್, ನನ್ನ ತಮ್ಮ ಅಂತವನಲ್ಲ. ಅವನು ಯಾರಿಗೂ ತೊಂದರೆ ಕೊಡೋವನಲ್ಲ. ಮನು ಕ್ಲಾಸ್ ಹೋದ್ಮೇಲೆ ಸುಮ್ಮನೆ ಕೂತು ಅವ್ನ ಕ್ಲಾಸ್ ಮುಗಿದ್ಮೇಲೆ ಮನೆಗೆ ಕರ್ಕೊಂಡು ಬರ್ತಾನೆ. ಯಾರನ್ನಾದರೂ ತಾನೇ ಮಾತಾಡ್ಸೋದಾಗಲಿ ಮುಜುಗರ ಪಡಿಸೋದಾಗಲಿ ಅವ್ನು ಮಾಡಲ್ಲ ಸರ್. ಅವನು ಆ ಥರ ಸ್ವಭಾವದವನೇ ಅಲ್ಲ. ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ. ಭವಾನಿಯವರೇ, ನಾನು ನಿಮ್ಮ ತಮ್ಮ ಕೆಟ್ಟವನು ಅಂತ ಹೇಳ್ತಾ ಇಲ್ಲ. ಅವನು ಒಳ್ಳೆ ಸ್ವಭಾವದವನೇ. ನಾನು ದಿನ ನೋಡ್ತಾ ಇರ್ತೀನಲ್ಲ. ಅವರು ತುಂಬ ಒಳ್ಳೆಯವರೇ. ಆದರೆ ಈ ಥರ ಕಂಪ್ಲೇಂಟ್ ಬಂದರೆ ನಾನೇನು ಮಾಡೋದಕ್ಕಾಗಲ್ಲ. ಬೇರೆಯವ್ರನ್ನ ಎದುರಾಕೊಂಡ್ರೆ ಸ್ಕೂಲ್ ನಡೆಸೋದಕ್ಕೆ ತೊಂದರೆ ಆಗುತ್ತೆ. ಇನ್ಮೇಲಿಂದ ನಿಮ್ಮ ತಮ್ಮ ಸ್ಕೂಲ್ ಒಳಗಡೆ ಬರೋ ಹಾಗಿಲ್ಲ. ದೇವ್ರೇ, ತುಂಬಾ ಥ್ಯಾಂಕ್ಸ್ ಅಪ್ಪ. ನಾನು ಕೇಳಿದ್ದನ್ನ ಇಷ್ಟು ಬೇಗ ಮಾಡ್ಬಿಟ್ಟಲ್ಲಪ್ಪ. ತುಂಬಾ ಥ್ಯಾಂಕ್ಸ್ ಸರ್. ಅವನು ಯಾರಿಗೂ ತೊಂದರೆ ಕೊಡಲ್ಲ ಸರ್. ಅದಕ್ಕೆ ನಾನು ಜವಾಬ್ದಾರಿ. ದಯವಿಟ್ಟು. ನನಗೂ ನಿಮಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದೆ, ಆದರೆ ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ಕಷ್ಟದ ಪರಿಸ್ಥಿತಿಗೆ ತಳ್ಳಬೇಡಿ.
ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ ಪ್ಲೀಸ್. ಬರ್ತೀವಿ ಸರ್. ಅಕ್ಕ, ಯಾಕೆ ಹೀಗಿದ್ಯಾ? ಏನಾಯ್ತು? ಪ್ರಿನ್ಸಿಪಲ್ ಏನಂದ್ರು? ನೀನು ಇನ್ಮೇಲಿಂದ ಶಾಲೆ ಒಳಗೆ ಬರೋ ಹಾಗಿಲ್ವಂತೆ. ಬರಬಾರ್ದು ಅಂತ ಲೆಟರ್ ಬರೆದಿದ್ದಾರೆ. ನಾನು ಬರಬಾರ್ದು ಅಂತ ಲೆಟರ್ ಬರ್ದಿದಾರ? ಯಾಕೆ? ನನ್ನಿಂದ ಏನಾಗಿದೆಯಂತೆ? ಹೇಳ್ತೀನಿ ಇರು. ಮನು, ನೀನು ಕ್ಲಾಸಿಗೆ ಹೋಗು. ಶಾಲೆ ಮುಗಿದ ಮೇಲೆ ಶಶಿ ಮಾಮನಿನ ಕರ್ಕೊಂಡು ಬರ್ತಾನೆ. ನೀನು ಯಾವಾಗಲೂ ಶಾಲೆ ಒಳಗೆ ಕೂತ್ಕೊಂಡಿರೋದು ಸಮಸ್ಯೆ ಅಂತೆ. ನಿನ್ನಿಂದ ಬೆಳೆದ ಹೆಣ್ಮಕ್ಳಿಗೆ ಮುಜುಗರ ಆಗ್ತಿದೆಯಂತೆ. ಇದೇ ಮುಂದುವರೆದ್ರೆ ಪಂಚಾಯತಿಗೆ ದೂರು ಕೊಡ್ತಾರಂತೆ. ಇನ್ಮೇಲಿಂದ ನಿನ್ನ ಒಳಗೆ ಬರಕ್ಕೆ ಬಿಡಲ್ವಂತೆ. ದೊಡ್ಡ ಮನೆ, ಒಳ್ಳೆ ಹುಡುಗ, ಆದರೆ ಪಾಪ ಅಪ್ಪ ಮನೆ ಇಲ್ಲ. ಚಿಕ್ಕಮ್ಮ ಚಿಕ್ಕಪ್ಪನ ಜೊತೆಗಿದ್ದಾನೆ, ಒಳ್ಳೆ ಸಂಸ್ಕಾರವಂತ. ನಾಳೆನೇ ಬರಕ್ಕೆ ಹೇಳ್ತೀನಿ, ಈಗಲೇ ಫೋನ್ ಮಾಡಿಬಿಡ್ತೀನಿ. ನಮ್ಮ ಹುಡುಗಿ ಮದುವೆ ವಯಸ್ಸಿಗೆ ಬಂದಿರಬಹುದು, ಆದರೆ ಚಿಲ್ಲರೆ ಹುಡುಗರಿಗೆಲ್ಲ ನನ್ನ ಮೊಮ್ಮಗಳನ್ನ ತೋರಿಸೋಳಲ್ಲ ನಾನು. ಸರಿಯಾಗಿ ಹೇಳಿದೆ ಅಬ್ಬೆ. ನಮ್ಮನೆ ಹುಡುಗಿನ ಯಾವುದೋ ಚಿಲ್ಲರೆ ಹುಡುಗಂಗೆ ತೋರಿಸ್ಲೇಬಾರದು. ಅಬ್ಬೆ ನೋಡ್ತಾ ಇರು, ಈ ಸಂಬಂಧದಿಂದ ಎರಡೂ ಕಡೆ ಲಾಭ ನನಗೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಈ ಕಡೆ ಅತ್ತಿಗೆ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ. ಆ ಕ್ಷಣದಿಂದಲೇ ಶಕ್ತಿ ಬುದ್ಧಿ ಎರಡು ನಾಶ ಆಗತ್ತೆ. ಆ ಕಡೆ ಈ ಸಂಬಂಧ ಬೆಳೆಸೋದ್ರಿಂದ ಈ ಆದಿತ್ಯ ಸಿಂಹನ ಶಕ್ತಿ ದುಪ್ಪಟ್ಟಾಗತ್ತೆ.